ನನ್ಗಿಂತ ಕಷ್ಟ ಬರ್ತಾ ಇರ್ಲಿಲ್ಲ. ನೀವು ಗಟ್ಮುಟ್ಟಾಗಿದ್ದಿದ್ರೆ ಇವ್ರ ಮೇಲೆ ಡಿಪೆಂಡ್ ಆಗೋ ಅಂತ ಪರಿಸ್ಥಿತಿನೂ ಇರ್ತಾ ಇರ್ಲಿಲ್ಲ. ಇರೋ ಸೊಸೆನ ಸರಿಯಾಗಿ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ನಿಮ್ಮಮ್ಮಂಗೆ. ಕಿರಿ ಸೊಸೆ ತಂದು ತಲೆ ಮೇಲೆ ಕೂರಿಸ್ಕೊಂಡು ಮೆರೆಯೋ ಕನಸು ಬೇರೆ ಕೇಡು. ನಾನಾಗೋ ಹೊತ್ತಿಗೆ ಈ ಮನೇಲಿ ಎಲ್ಲ ಸಹಿಸ್ಕೊಂಡಿದ್ದೀನಿ. ಬಿಡಲ್ಲ ವಿವೇಕ್, ಕೀಪ್ ಇಟ್ ಇನ್ ಮೈಂಡ್. ನನ್ನ ಸ್ವಂತ ಆಸೆನೆಲ್ಲ ಬಿಟ್ಟು ಈ ಮನೆ ದೊಡ್ಡ ಸೊಸೆ ಅಂತ ತುಂಬಾ ಅನುಭವಿಸಿದೀನಿ. ಈಗ ನನ್ನ ಇಗ್ನೋರ್ ಮಾಡಿ ಕಿರಿ ಸೊಸೆ ಅಂತ ಹಾರಾಡಿದ್ರೆ ನೀವ್ ಯಾರು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಇಲ್ಲ ಅಣ್ಣ, ಆಕ್ಚುಲಿ ಸ್ವಲ್ಪ ಕೆಲಸ ಇದೆ. ಕಂಪ್ನಿ ಮೇಲ್ಸ್ ಚೆಕ್ ಮಾಡಬೇಕು, ಇದು ಕೊಟ್ಟೋಗೋಣ ಅಂತ ಬಂದೆ. ಏನಿದೆ, ಓಪನ್ ಮಾಡಿ ತೋರಿಸು. ಸರ್ಪ್ರೈಸ್, ನೀವೇ ಓಪನ್ ಮಾಡಿ. ನೀವೇನು ಬೇಜಾರು ಮಾಡ್ಕೊಬೇಡಿ, ನಿಮ್ಮ ಗಿಫ್ಟ್ ಕೂಡ ಇದರಲ್ಲೇ ಇದೆ. ಓಕೆ, ಸೊ ಹೊಡ್ತೀನ ಇದೆ. ಗುಡ್ ನೈಟ್. ನಿಮಗ್ ನಾನು ಹೊರೇನೆ, ಯೂಸ್ಲೆಸ್ ಫೆಲೋ. ನನ್ನ ಮದುವೆ ಮಾಡಿ ಸಾಗ ಹಾಕಿದ್ರೆ ನೀವೆಲ್ಲ ಹಾಯಾಗಿರ್ಬೋದು. ನನಗ್ ಮದುವೆ ಆಗೋಕ್ ಇಷ್ಟ ಇಲ್ಲ. ಹಾಗೆಲ್ಲ ಅಳಬಾರ್ದು ಪುಟ್ಟಿ. ಮದುವೆ ಅಂದ್ರೆ ಅಳ್ತಾನೇನೆ, ನಗಬೇಕು. ಅಜ್ಜಿ, ನನಗ್ ಮದುವೆ ಇಷ್ಟ ಇಲ್ಲ. ಮದುವೆ ಮಾಡ್ತೀವಿ ಎಂದಾಕ್ಷಣ ಮದುವೆ ಆಗೋಗುತ್ತೇನಮ್ಮ. ಅದಕ್ಕೆಲ್ಲ ಒಂದೊಂದಾಗಿ ಹೊಂದಿಸ್ಕೊಳ್ಳೋದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಅಷ್ಟರಲ್ಲಿ ನೀನ್ ಏನೇನ್ ಸಾಧನೆ ಮಾಡ್ಬೇಕು ಅಂತಿದ್ಯೋ ಅದನ್ನೆಲ್ಲ ಮಾಡಿ ಮುಗಿಸು ಮಗ. ವಿಶಾಖ ತುಂಬಾ ಅದೃಷ್ಟವಂತೆ. ಇಂಥ ಅಮ್ಮನ ಹೊಟ್ಟೆಲಿ ಹುಟ್ಟಿದಾಳೆ. ಇವ್ರು ಎಷ್ಟೇ ಬೆಣ್ಣೆ ಹಚ್ಚಿ ಮಾತಾಡಿದ್ರು ಈ ವಿಷಾಕನ್ ಚೇಂಜ್ ಮಾಡೋಕ್ಕಾಗಲ್ಲ. ತಮ್ಮ ಕೆಲಸ ಆಗ್ಬೇಕಿದ್ರೆ ಫುಲ್ ಸೆಂಟಿಮೆಂಟಲ್ ಆಗಿ ಮಾತಾಡ್ತಾರೆ. ಇವ್ರಿಗೆ ಒಂದು ಬುದ್ಧಿ ಕಲಿಸ್ತಾ ಇದ್ರೆ ನನ್ನ ಹೆಸರು ವಿಶಾಖನೇ ಅಲ್ಲ. ವಿಶಾಖ ಹೀಗ್ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಮದ್ವೆ ಇಷ್ಟ ಇಲ್ಲ ಅಂತ ಯಾರಾದ್ರೂ ಮನೆ ಬಿಟ್ಟು ಹೋಗ್ತಾರ? ವಿಶಾಖನ್ ಬಗ್ಗೆ ಅಪ್ಪ ಈಗಾಗ್ಲೇ ಕೋಪ ಮಾಡ್ಕೊಂಡಿದ್ದಾರೆ. ಎಲ್ಲಿ ಹೋಗಿರ್ಬೋದು ಇಷ್ಟೊತ್ನಲ್ಲಿ? ಭಗವಂತ, ಇವಳೇನಾದ್ರೂ ಅವನ್ ಮನೆಗೆ ಹೋದ್ಲಾ? ಬನ್ನಿ ಬನ್ನಿ. ನೀನ್ ಯಾಕೆ ಬಂದೆ? ವಿಶಾಖ, ಬಾರೆ ಮನೆಗೆ ಹೋಗೋಣ. ಇಲ್ಲ, ನಾನ್ ಬರಲ್ಲ ಅಲ್ಲಿಗೆ. ಪ್ಲೀಸ್ ವಿಶಾಖ, ಹಾಗೆಲ್ಲ ಹೇಳ್ಬಿಡ ಕಣೆ. ಮನೇಲಿ ಎಲ್ರೂ ಎದ್ದು ನೀನಿಲ್ಲ ಅಂತ ಗೊತ್ತಾದ್ರೆ ದೊಡ್ಡ ರಾಮಾಯಣನೇ ಆಗ್ಬಿಡುತ್ತೆ. ಅದೆಲ್ಲ ಆಗೋಕ್ಕೂ ಮುಂಚೆ ನಾವು ಮನೆಗೆ ಹೋಗಿರೋಣ. ಅವ್ರು ಹೇಳೋದು ಒಂದ್ ರೀತಿ ಸರಿ ತಾನೆ. ಈಗ ಸಡನ್ ಆಗಿ ಮನೆ ಬಿಟ್ಟು ಬಂದ್ರೆ ಬಟ್ಟೆಗೆ ಹೇಗೆ ಮಾಡೋದು? ಸಿ, ನಮ್ಗಿನ್ನೂ ಕೆಲಸ ಸಿಕ್ಕಿಲ್ಲ ವಿಶಾಖ. ಅಲ್ಲದೆ ಫಿಲಮ್ ಲ್ಯಾಂಡ್ಗೆ ತುಂಬಾ ದುಡ್ಡು ಖರ್ಚಾಗುತ್ತೆ, ತುಂಬಾ ದುಡ್ಡು ಬೇಕು. ಯು ಜಸ್ಟ್ ಗೋ ಬ್ಯಾಕ್. ನೀನ್ ಅಲ್ಲೇ ಇದ್ದು ಏನ್ ಮಾಡ್ಬೇಕು ಅದ್ರ ಬಗ್ಗೆ ಪ್ಲಾನ್ ಮಾಡಿ ಅಚೀವ್ ಮಾಡು. ಓಕೆ? ಓಕೆ. ವಿಶಾಖ, ತುಂಬಾ ಸುಸ್ತಾಗಿದ್ಯಾ? ಸ್ವಲ್ಪ ಹೊತ್ತು ಮಲ್ಕೋ. ಮುಖ ನೋಡಿದ್ರೆ ಜ್ವರ ಬಂದವ್ರ ತರ ಇದೆ. ನಾನ್ ಮಲ್ಕಿದ್ರೆ ಆಗಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕು, ತುಂಬಾ ಕೆಲಸ ಇದೆ. ಗಂಟೆ ನೋಡು, 6 ಗಂಟೆ ಹಾಗೆ ಹೋಯ್ತು. ಶೋ ಕೃಷ್ಣ. ವಿಶಾಖ, ನೀನ್ ಮಲ್ಕೋ. ಮಲ್ಕೋ. ತನ್ನೋ ವಿಷ್ಣು ಪ್ರಚೋದಯಾತ್. ಹುಣ್ಣಿಮೆ ಎಷ್ಟೊತ್ತರೆಗೂ ಇದೆ? ಪ್ರೀತಿಯ ಅಪ್ಪ ಅಮ್ಮ, ನನ್ನ ಭಾವನೆಗಳಿಗೆ ಕನಸುಗಳಿಗೆ ಬೆಲೆ ಇರದ ಮನೆಯಲ್ಲಿ ನಾನು ಇರಲು ಇಷ್ಟಪಡುವುದಿಲ್ಲ. ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ. ನನ್ನ ಗುರಿ ಸಾಧಿಸಿದ ಮೇಲೆ ನಾನೇ ನಿಮ್ಮನ್ನು ಪುನಃ ಬಂದು ಕಾಣುತ್ತೇನೆ.